ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಯುವ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಸಿಂಪಲ್ ದೋಸೆ. ಮಾರ್ನಿಂಗ್ ನೆನೆಸಿಟ್ಟಿದ್ದೆ ದೋಸೆ ಬ್ಯಾಟರ್ ಸಂಬಂಧ. ಇದರಲ್ಲಿ ರೈಸ್ ಮತ್ತು ಹೆಸರು ಕಾಳು ಮತ್ತು ಉದ್ದಿನಬೇಳೆ ಮತ್ತು ಸ್ವಲ್ಪ ಮೆಂತ್ಯ ಕಾಳು ಇದೆ. ಮೆಂತ್ಯ ಕಾಳು ಅಂದರೆ ಸ್ವಲ್ಪ ದೋಸೆ ಬ್ಯಾಟರ್ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹಾಕಿರಬೇಕು. ಓಕೆನಾ? ಇವಾಗ ಇದನ್ನು ಗ್ರೈಂಡ್ ಮಾಡಿದ್ದೀನಿ ಫ್ರೆಂಡ್. ದೋಸೆ ಬ್ಯಾಟರ್ ರೆಡಿಯಾಗಿದೆ. ಇದಕ್ಕೆ ಫರ್ಮೆಂಟ್ ಆಗೋಕ್ಕೆ ಇಟ್ಬಿಡೋಣ. ನಾಳೆ ಇದ್ದು ಮಾರ್ನಿಂಗ್ ದೋಸೆ ಮಾಡೋಕ್ಕೆ. ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ. ಚಟ್ನಿ ಮಾಡ್ತಿದ್ದೀವಿ. ಕಡಲೆ ಬೀಜ ರೋಸ್ಟ್ ಆಗಿದೆ ಚೆನ್ನಾಗಿ. ಇವಾಗ ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಿದೆ ನೋಡ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ, 4 ಮೆಣಸಿನಕಾಯಿ, ಮತ್ತು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿಕೊಂಡಂಥ ಸ್ವಲ್ಪ ಜಿಂಜರು, ಸ್ವಲ್ಪ ಹಸಿ ಕೊಬ್ಬರಿ, ಮತ್ತು ಸ್ವಲ್ಪ ಟೊಮೆಟೊ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಕರಿಬೇವು, ಮತ್ತು ಸ್ವಲ್ಪ ಹುರಿದ್ಬಿಟ್ಟು ರೋಸ್ಟ್ ಮಾಡಿ ಪೀಲ್ ಮಾಡ್ಕೊಂಡಂಥ ಕಡಲೆ ಬೀಜ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಪುಟಾಣಿ ನಾನು ಆ್ಯಡ್ ಮಾಡ್ತಿಲ್ಲ ಫ್ರೆಂಡ್ಸ್, ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೆಯವರಿಗೆ ಇಷ್ಟ ಇಲ್ಲ, ಅವ್ರು ತಿನ್ನಲ್ಲ, ಅದಕ್ಕೆ ನಾನು ಹಾಕ್ತಿಲ್ಲ. ಇವಾಗ ಇದಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಚಟ್ನಿ ಗ್ರೈಂಡ್ ಆಗಿದೆ. ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಮತ್ತು ಜೀರಿಗೆ, ಮತ್ತು 3 ಗುಂಟೂರು ಮೆಣಸಿನಕಾಯಿ, ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಹಾಕೋಣ. ಚೆನ್ನಾಗಿ ಬಂದಿದೆ ಚಟ್ನಿ. ಇವಾಗ ರೆಡಿ ಟು ಈಟ್ ದೋಸೆ. ಬಿಸಿ ದೋಸೆ ರೆಡಿಯಾಗಿದೆ. ತುಂಬಾ ಕ್ರಿಪ್ಸಿ ಟೇಸ್ಟಿಯಾಗಿರುವ ದೋಸೆ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.